ಅರ್ಜೆಂಟ್ ನೋಟ್ಸ್ ಬೇರೆ ಬೇಕಾಗಿದ್ದು. ಏನು ಮಾಡಲಿ? ಈ ನೋಟ್ಸಿಗೆ ಯಾರಿಗೆ ಬಾಯಿ ತೆಗಿಬೇಕು? ವಿದ್ಯೆ ಹತ್ರ ಎಲ್ಲ ಅದಾವು. ಆಕೆಗೆಲ್ಲಿ ಬಾಯಿ ತೆಗಿಯಕ್ಕೆ ಹೋಗ್ಲಿ? ಹೋಗಿ. ನಾ ಈಗ ಮನಿ ಹೆಣ್ಮಗಳು, ಆಕೆಗೆ ಬಾಯಿ ತೆಗಿಬೇಕು? ನೋಡು, ನಾ ಓದಾಕತ್ತೀನಿ ಅನ್ನೋದು ಆಕೆಗೆ ಗೊತ್ತೈತಿಲ್ಲ. ಗೊತ್ತಿದ್ರು ತಗೋ, ರಾಧಾ ನೋಟ್ಸ್ ತಗೋ ಓದು ಅಂತೇಳಿ ಒಂದೀಟು ಬಾಯ ಬರೋವಲ್ದಕ್ಕಿಗೆ. ಆಕೆಗೆ ಇಷ್ಟು ಕೊಬ್ಬೈತಂದ್ರ ಈ ಮನಿ ಹೆಣ್ಮಗಳು ನನಗೆ ಎಷ್ಟು ಕೊಬ್ಬಿರಬಾರ್ದು? ಶೀಲಾ ಕಾಲ್ ಮಾಡ್ತೀನಿ ತಡಿ, ಆಕೆ ಹತ್ರ ನೋಟ್ಸ್ ಇರ್ಬೇಕು. ಹಲೋ ಶೀಲಾ, ಏನ್ಲೇ ಆರಾಮದಿ? ಆರಾಮವ. ಏನ್ಲೇ ಫೋನ್ ಮಾಡಿದ್ದು? ಯಾಕೆ ಭಾಳ ದಿನಕ್ಕೆ ಫೋನ್ ಮಾಡಿದಲ್ಲ? ಅದು ಪ್ರಾಚೀನ ಭಾರತದ ಇತಿಹಾಸ ಅಂತೇಳಿ ಅದು ನೋಟ್ಸ್ ಕೊಟ್ಟಿದ್ರಲ್ಲ, ಅದು ಬೇಕಾಗಿತ್ತ? ಎಕ್ಸಾಮ್ ಹತ್ರ ಬಂದು ಮತ್ತು ನಾನು ನಿನಗೆ ನೋಟ್ಸ್ ಕೊಟ್ಟನೆ ಅಂದ್ರೆ ಮತ್ತು ನಾವು ಓದ್ಕೊಳೋದು ಹೆಂಗೆ? 1-2 ಡೇಸ್ನಾಗ ಅವನ್ನ ಜೆರಾಕ್ಸ್ ಹಾಕಿಸಿ ಕೊಟ್ಬಿಡ್ತೀನಿಲ್ಲ, ಕೊಡು. ಹಂಗ್ಯಾಕೆ ಮಾಡ್ತಿ? ಇಲ್ಲಲ್ಲಪ್ಪ, ನಂದು ಈಗೆಲ್ಲ ನಾ ಯಾಕಂದ್ರೆ ಇನ್ನೂ ನಾನು ಇದನ್ನು ಓದೇ ಇಲ್ಲ, ಒಟ್ಟ ಆ ಬುಕ್ಕನ್ನು ಹಿಡ್ದಿಲ್ಲ. ಈಗ ಅದನ್ನು ಓದ್ಬೇಕಂತ ಕೈಯಾಗ ಬುಕ್ಕ ಹಿಡ್ಕೊಂಡು ಕುಂತಿದ್ದೆ. ಈಗ ನೀನು ಕೊಟ್ಟನೆ ಅಂದ್ರೆ ನನಗೆ ಪ್ರಾಬ್ಲಮ್ ಆಗಂಗಿಲ್ಲನ? ಶೀಲಾ, ಹಂಗತಿ ಮಾಡಬೇಡಲೆ. ನಾ ಎಂದ್ರೆ ಬಾಯ್ ಬಿಟ್ಟು ಕೇಳೇನ? ಏನೋ ಇವತ್ತು ಕೇಳಾಕತ್ತೀನಿ, ಇಲ್ಲ ಅನ್ನಕ್ಕೆ ಹೋಗ್ಬೇಡ ಪ್ಲೀಸ್. ಅಲ್ಲಲ್ಲೇ ಇಷ್ಟೆಲ್ಲ ಇದನ್ನು ಮಾಡೋದಕ್ಕಿಂತ ನಿಮ್ಮ ಮನ್ಯಾಗ ನಿಮ್ಮ ಮೊಯ್ನಿ ಇರೋಲ್ಲ, ವಿದ್ಯೆ ಆಗಲ್ಲ, ವಿದ್ಯಾನ ಕೇಳಬೇಕಿಲ್ಲ? ಆಕೆ ಹತ್ರ ಎಲ್ಲ ನೋಡ್ಸೋದವು, ಮತ್ತು ಆಕೆವ ಯೂಸ್ ಮಾಡ್ಬೋದಲ್ಲ ನೀನು. ಇಲ್ಲಲೇ, ನಾ ಆಕಿನ ಕೇಳಂಗಿಲ್ಲ. ಯಾಕೆ ನೀನು ನಿಮ್ಮ ಮೊಯ್ನಿ ಸರಿ ಅದಿರ ಹೋದಿಲ್ಲ? ಸರಿ ಅದೀವಿ ಅಂದ್ರೆ ಅದೀವಿ, ಇಲ್ಲಾಂದ್ರೆ ಇಲ್ಲ. ಅಲ್ಲಲ್ಲೇ ನೀವಿಬ್ರು ಕ್ಲೋಸ್ ಫ್ರೆಂಡ್ಸ್. ಈಗ ಲಗ್ನ ಆಗೈತಿ, ಈಗ ನಿಮ್ಮ ಮೊಯ್ನಿಯಾಗಿ ಹೇಳ್ಬಿಡು. ನೀವು ಸಣ್ಣಂದಿರುತ್ತಲ್ಲೂ ಒಬ್ರಿಗೊಬ್ರಿಗೆ ಬಿಟ್ಟು ಕೊಡ್ತಿದ್ದಿಲ್ಲ, ಏನಿಲ್ಲ. ಯಾಕ್ಲಿ ಸಡನ್ನಾಗಿ ಹಂಗೆ ಯಾಕತ್ತ? ಫ್ರೆಂಡ್ ಆಗಿದ್ದಾಗ ಎಲ್ಲ ಬರೋಬ್ಬರಿ ಇದ್ರ ಅಲ್ಲೇ. ಈಗ ವೈನಿ ಆಗಿ ಬಂದಮೇಲೆ ಎಲ್ಲ ಚೇಂಜ್ ಆಗಿಬಿಟ್ಟಾರ ನೋಡುವ. ಈಗ ಎಷ್ಟೋ ಮಾಡಿದ್ರು PSI ಅಲ್ಲ, ಮತ್ತು ಅವ್ರ ದರ್ಪ ತೋರ್ಸವ್ರವ. ವಿದ್ಯೆ ಅಂತ ಹುಡುಗಿಯಲ್ಲೇ ಅಧಿಕಾರ ಬಂದ ಕೂಡೇನ ಹಂಗೆ ಎಲ್ಲರೂ ಬದ್ಲಾಕ್ಕಾರ. ನಾನು ಹಂಗೆ ಅನ್ಕೊಂಡಿದ್ದೆ, ನಮ್ಮ ವಿದ್ಯೆ ಚೇಂಜ್ ಆಗಂಗಿಲ್ಲ ಅಂತೇಳಿ. ಭಾಳ ಅಂದ್ರೆ ಭಾಳ ಬದ್ಲಾಗಲ್ಲೇವ ಈಗ. ಅದೆಲ್ಲ ನೋಡ್ಸೋದವು, ಮನೆಯಕ್ಕೆ ಹೋದಿಲಿಕ್ಕಿ ತಗೋ ನೋಟ್ಸ್ ತಗೋ ಓದು ಅಂತೇಳಿ ಒಂದೇ ಒಂದು ಮಾತು ಬರಂಗಿಲ್ಲ, ಗೊತ್ತಾನೆ ನಿನಗೆ? ಆಕೆ ಕೇಳಿಕಂದ್ರೆ ಏನಾಯ್ತು? ನೀ ಕೇಳ್ಬೇಕಿಲ್ಲ. ಮೊದ್ಲೇಕ ಫ್ರೆಂಡ್ ಇದ್ದಾಗ ಎಲ್ಲ ಕೇಳ್ತಿದ್ನ್ಯಾ. ಈಗ ಆಕೆ ನಮ್ಮ ಮನೆ ಸೊಸೆ ಅದಳ, ನಾ ಆಕೆಗೆ ಹೆಣ್ಮಗಳು. ಆಕೆಗೆ ಅಷ್ಟೊಂದು ಕೊಬ್ಬೈತೆ ಅಂದ್ರೆ ಮನೆ ಹೆಣ್ಮಗಳೇ. ನಾವು ಹುಟ್ಟಿ ಬೆಳೆದು ಮನಿ ಇದು, ನನಗೆ ಎಷ್ಟು ಕೊಬ್ಬಿರಬಾರ್ದು ಹೇಳಿ ನೋಡೋಣ. ನಾ ಮುಂದೆ ತೋರಿಸ್ತಾಳವ. ಇದನ್ನ ಯಾರ ಹತ್ರ ಹೇಳ್ಕೊಳಂಗಿಲ್ಲಲೇ ಶೀಲಾ. ದುಡ್ಡು ಆಸ್ತಿ ಅಂತಸ್ತು ಬಂದಿನ ಹಂಗಾರೆ ಎಲ್ಲರೂ ಚೇಂಜ್ ಹಾಕಾರ ಬಿಡವ. ಒಂದು ದಿನದ ಮೆಟ್ಟಿಗೆ ಆದ್ರೂ ಕೊಡು, ಒಂದೇ ದಿನ ನಾ ಎಲ್ಲ ಜೆರಾಕ್ಸ್ ಹಾಕಿಸ್ಕೊಟ್ಬಿಡ್ತೀನಿ, ಆಯ್ತಾ? ಆಯ್ತು, ಹಂಗಾದ್ರೆ ಮನೆ ಕಡೆ ಬಾ, ಬಂದು ಇಸ್ಕೊಂಡು ಹೋಗು. ಆದ್ರೆ ಒಂದೇ ದಿನ ಕೊಡ್ಬೇಕಾ ಹೊಳ್ಳಿ? ಆಯ್ತು, ಥ್ಯಾಂಕ್ಸ್ಲೇ. ನೋಡು, ನೀನು ಹೊರಗನೇಕಿ ಆದ್ರೂ ನನಗೆ ಹೆಲ್ಪ್ ಮಾಡಿದಿ. ಆದ್ರೆ ಮನೆನಾಕಿ ಆಗಿ ನನಗೆ ನಮ್ಮ ವಿದ್ಯಾವನ ಹೆಲ್ಪ್ ಮಾಡೋವಳು. ಹೋಗ್ಲಿ ಬಿಡು. ಹಿಂಗೆ ಎಲ್ಲಾರು ವೈನಿಗಳು ಹಿಂಗೆ ಏನಂತೀನಿ ನಾನು. ನಮ್ಮ ಮನೆಯಾಗ ಒಂದು ಮುದೇವಿ ಐತಿ ವೈನಿ, ಅದು ಹಂಗೆ ಮಾಡ್ತೈತಿ ಬಿಡ್ಲೇಪ್ಪ. ಬರೇ ದರ್ಪ ದಬ್ಬಾಳಿಕೆ ಇದನ್ನ ತೋರಿಸ್ತೈತಿ, ಒಣ ಶಟಮತಿ ತೋರಿಸ್ತೈತಿ. ನನಗಂಕರು ಆಕೆ ಅಂದ್ರೆ ನಂಗೆ ಒಟ್ಟ ಇಷ್ಟನ ಆಗಂಗಿಲ್ಲ. ಈ ವೈನಿಗಳಂದ್ರೆ ಹಿಂಗೆ ಕಾಣಿಸುತ್ತೆ. ನಮ್ಮನ್ನ ಕಾಲನ್ ಕಸ ಮಾಡಕ್ಕೆ ಹೋಗ್ಕಾರ್ಲೇವ, ಅದಕ್ಕೆ ಸಿಟ್ಟು ಬಂದ್ಬಿಡ್ತೈತಿ. ನಿನಗೆ ನಿಮ್ಮ ವೈನಿ ಆಟ ಕಾಲನ್ ಕಸ ಮಾಡ್ಯಾಳ, ಆದ್ರೆ ನಮ್ಮವ್ವ ನನ್ನ ಕಾಲನ್ ಕಸ ಮಾಡಿಬಿಟ್ಟಾಳೇಪ್ಪ. ಸೊಸಿ PSI ಅದ ಅಂತೇಳಿ ನಮ್ಮವ್ವ ಬರೀ ನನ್ನ ಕೆಲಸ ಮಾಡಕ್ಕಸ್ತಾಳ, ಗೊತ್ತನ? ಪಾಪ, ನೀನು ಇಂಥ ಪರಿಸ್ಥಿತಿ ಬರಬಾರ್ದಿತ್ಲೇಪ್ಪ. ಏನು ಮಾಡೋದವ, ಬಂದತ್ಯಾ, ಅನುಭವಿಸ್ಬೇಕಲ್ಲ. ಸರಿ, ಓಕೆ, ಬಾಯ್. ನಾನು ನಿಮ್ಮ ಮನೆ ಕಡೆ ಬರ್ತೀನಿ ತಗೋ. ಲಗು ಲಗು ಬಾರ್ಲಿ ವಿದ್ಯೆ. ಪಿಕ್ಚರ್ ಚಲೋ ಆಕತಿ ಬಾ, ಅರ್ಧ ಪಿಕ್ಚರ್ ಮುಗಿದಿಂದ ಹೋಗುದನ. ಮತ್ತು ಮನೆ ಕೆಲಸ ಎಲ್ಲ ಮುಗಿಸಿ ಮತ್ತು ನಾನು ರೆಡಿಯಾಗಿ ಬರೋದು ಇಟ್ಟೋತಾತ. ಹೋಗೋನ್ ತಡಿ, ಏನು ಆಗಂಗಿಲ್ಲ ಮಾಮ. ಈಗಿನ ಹೆಂಡತಿಯರು ಹೆಂಗಿರ್ತಾರ್ಲಿ, ಹೊರಗೆ ಗಂಡ ಕರ್ಕೊಂಡು ಹೋಗ್ತಾನ ಅಂದ್ರೆ ಕುಣ್ಕೊಂತ ಬರ್ತಿರ್ತಾರಂತ. ನೀನು ಇದೆಯಾ ನೋಡು. ಮಾಮ, ರಾಧಾನು ಕರ್ಕೊಂಡು ಹೋಗೋಣ? ರಾಧನೂ ಕರ್ಕೊಂಡು ಹೋಗುನು, ಅವ್ನು ಕರ್ಕೊಂಡು ಹೋಗುನು, ಅಪ್ಪನ ಕರ್ಕೊಂಡು ಹೋಗುನು. ನಮ್ಮನೆ ಕೆಲಸ ಮಾಡ್ತಲ್ಲ ಅವ ತಿಪ್ಪೇಶ, ಅವನು ಕರ್ಕೊಂಡು ಹೋಗುನು. ಆ ಕೆಂಪ ಮಗಳಲ್ಲ ಆಕಿನೂ ಕರ್ಕೊಂಡು ಹೋಗುನು. ನಾ ಮತ್ತು ನಿಮ್ಮಪ್ಪ ನಿಮ್ಮವನು ಕರ್ಕೊಂಡು ಹೋಗುನು. ರಮೇಶನ ಹೆಂಡತಿ, ನಮ್ಮ ಅಜ್ಜಿ, ಎಲ್ಲಾರನ್ನೂ ಕರ್ಕೊಂಡು ಹೋಗ್ಬಿಡುನು. ಒಂದು ದೊಡ್ಡ ಲಾರಿನ ಮಾಡ್ತೀನಿ, ನಡಿ ಕರ್ಕೊಂಡು ಹೋಗ್ಬಿಡುನು. ಸರಿ, ಹಂಗಾದ್ರೆ ಎಲ್ಲರಿಗೂ ಫೋನ್ ಹಚ್ಚಲೇ ಮಾಮ, ಕರ್ಕೊಂಡು ಹೋಗೋಣ ಹಂಗಾದ್ರೆ. ಪೆದ್ದಿ ನನ್ನ ಮಗ ಕೊಟ್ಟು ನಾನು ನಿನಗೆ PSI ನೌಕರಿನ. ವಿದ್ಯೆ ಅಂತೇಳಿ ಹೆಸರಿಡೋ ಬದ್ಲಿ ಪೆದ್ದಿ ಅಂತ ಹೆಸರಿಡಬೇಕಿತ್ತು ನೋಡಿ ನಿನಗೆ. ಮಾಮ, ಹಂಗ್ಯಾಕಂತೀನಿ ನನಗೆ? ಮತ್ತಿನ್ನೇನು ಲೇಪ, ನಿನಗೆ ಅಷ್ಟು ಬುದ್ಧಿ ಇಲ್ಲನ? ಇಬ್ಬರು ಮನೆಯಾಗಿದ್ರೆ ಪ್ರೈವೇಸಿ ಸಿಗಂಗಿಲ್ಲ. ಒಂದಿಟ್ಟು ಅಲ್ಲಿ ಎಲ್ಲೇ ತಿರುಗಾಡ್ಕೊಂಡು ಒಂದು ಫಿಲ್ಮ್ ನೋಡ್ಕೊಂಬರೋಣ ಅಂದ್ರೆ ಇಡೀ ಮನೆಯಷ್ಟು ಮಂದಿನ ಎಬ್ಬಿಸ್ಕೊಂಡು ಹೊಂಟಿಲ್ಲ. ಏನ ತಿಳಿಯತ್ಲೇಪ ನಿಂದ? ನಂದು ಭಾವನೆಗಳಿಗೂ ಒಂದಿಟ್ಟು ಬೆಲೆ ಕೊಡಕ್ಕಲ್ಲಿ. ಹಂಗಾರೆ ಯಾರೂ ಬೇಡ, ಅಟ್ಲೀಸ್ಟ್ ರಾಧನ್ನಾರ ಕರ್ಕೊಂಡು ಹೋಗೋಣ ಮಾಮ. ಮತ್ತು ಪಾಪ ಅಕ್ಕಿನೂ ಮನ್ಯಾಗ ಒಬ್ಬೇಕೆ ಕುಂತು ಬೋರ್ ಆಗಿರ್ತೈತಿ. ಪ್ಲೀಸ್ ಮಾಮ, ಕರ್ಕೊಂಡು ಹೋಗೋಣ. ನೀನು ಏಟ್ ಹೇಳಿದ್ರೆ ಆಟ. ಸರಿ ಆಯ್ತು, ಕರಿ ಆಕೆ ಬಂದ್ರೆ. ಆದ್ರೆ ಆಕೆ ಏನಾರ ಅಂದ್ಲ ಅಂದ್ರೆ ಮಕ್ಕ ಸಪ್ ಮಾಡ್ಕೊಂಡು ಅದ್ಕೊಂತ ಕುಂದ್ರಂಗಿಲ್ಲ. ಆಯ್ತಾ ಮಾಮ, ನಾ ಕರೆದ್ರ ಒಳ್ಳೆ ಅನ್ನಂಗಿಲ್ಲ, ರಾಧಾ ಬಂದ ಬರ್ತಾ. ಹೊಡಿ ಹೊತ್ತ ಕೀಲಾ ಬಿಚ್ಚಿ ಬಂಡಿ ಹೊಡಿ, ನಾನು ಏನು ಅನ್ನಂಗಿಲ್ಲ. ರಾಧಾ, ಏನು ಮಾಮ ಇನ್ನೂ ಏನು ಕರೆದಲ್ಲ? ಹೊರಗಂಟಂಗದ್ರಿ ಇಬ್ರು ಗಂಡ ಅಂತಿ. ಮನ್ಯಾಗ ಏನಾರ ಕೆಲಸ ಬಾಕಿ ಅದಾವನ? ಅದಕ್ಕೆ ಹೇಳಿ ಹೊಂಟೇನ? ಅಲ್ಲ, ಹೇಳಲ್ಲ, ಆರ್ಡ್ರ್ ಮಾಡಿ ಹೊಂಟೇನ? ರಾಧಾ, ನೀ ಈ ಮಾತು ಯಾಕೆ ಅನ್ನಕತ್ತಿ? ನಾನು ನಿಮ್ಮಣ್ಣ ಫಿಲ್ಮಿಗೆ ಹೊಂಟಿದ್ವಿ, ಅದಕ್ಕೆ ನೀನು ಬಾ, ಅಷ್ಟು ಸೇರಿ ಹೋಗ್ಬರೋಣ.
ಭಾಳ ಚಂದ ಐತಿ ಪದ್ಧತಿ. ಇಬ್ರು ಗಂಡ ಹೆಂಡತಿ ರೆಡಿಯಾಗಿ ಹೊರಗೆ ಬಂದಾರ. ಈಗ ಹೋಗು ಮುಂದಾಗ ನನ್ನ ನೋಡಿದ್ರಿ ಸುಮ್ ಕರೀಲಿಕ್ಕಂದ್ರೆ ಇನ್ನೇನಾರು ತಿಳ್ಕೊಂತಾಳಂತೆ ಈಗ ಕರೆದ್ರೆ ಹೌದಿಲ್ಲ. ಹಂಗಲ್ಲ, ನಿಮ್ಮ ಅಣ್ಣ ಸಡನ್ನಾಗಿ ಹೇಳಿದ್ರು, ಅದಕ್ಕೆ ನಾನು ಹಂಗೆ ರೆಡಿ ಅದೆ. ನಿನ್ನ ನೋಡಿದೆ ಒಳಗೆ ಕಾಣಲಿಲ್ಲ ಎಲ್ಲಿ ನೀನು. ಈಗಾರ ಏನಾಯ್ತು, ಇನ್ನೂ ಟೈಮ್ ಐತಿ, ಬೇಗ ಹೋಗಿ ರೆಡಿಯಾಗಿ ಬಾ ಹೋಗುನು. ಇದೆಲ್ಲ ನಾಟಕ ನನಗೆ ಗೊತ್ತೈತಿ, ದಯವಿಟ್ಟು ಹೇಳ್ತೀನಿ ನನ್ನಷ್ಟಕ್ಕೆ ನನ್ನ ಕೈ ಬಿಡ್ರಿ. ಇಬ್ರು ಗಂಡ ಹೆಂಡತಿ ನೀ ಅತ್ತಂಗೆ ಮಾಡಿ ನಾ ಸತ್ತಂಗೆ ಮಾಡಂತೆ ನಾಟಕ ಎಬ್ಸಿರೇನ? ಯಾಕೆ ಹಿಂಗತಿ ಅನ್ನಕತ್ತೀರಾದ? ರಾಧಾ ಮೊದ್ಲೇಕ್ ಹಿಂಗತಿ ಇದ್ದಿದ್ದಿಲ್ಲ, ಯಾಕೆ ಹಿಂಗತಿ ಮಾತಾಡಕತ್ತಿಲ್ಲ? ನನ್ನಿಂದ ಏನು ತಪ್ಪಾಗೈತಿ ಹೇಳು. ನನ್ನಿಂದ ಏನಾರು ತಪ್ಪಾಗಿತ್ತಂದ್ರೆ ನಾ ತಿದ್ಕೊಂತೀನಿ. ನೀನು ಮನಸ್ಸಿನಾಗ ಏನಾರು ಇಟ್ಕೊಂಡು ಮಾತಾಡಿದೆ ಅಂದ್ರೆ ನನಗೆ ಹೆಂಗೆ ಗೊತ್ತಾಗತ್ತೆ ಹೇಳು? ಮಾತಾಡೋಕೆ ಮಾತ್ರ ಭಾಳ ಚಂದ ಕಲ್ತೀವ. ಅದೇನೋ ಒಂದು ಗಾದೆ ಐತಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ, ಊಟ ಬಲ್ಲವನಿಗೆ ರೋಗ ಇಲ್ಲ ಅನ್ನೋ ಹಂಗೆ ಆತು. ಇನ್ನೂ ನನಗೆ ಕೋಲ್ಡ್ ಕಾಫ್ ಕಡಿಮೆ ಆಗಿಲ್ಲ, ಮಾತಾಡೋಕ್ಕೆ ಆಗ್ತಾ ಇಲ್ಲ. ಅಂದರೆ ಮಾತಾಡ್ತೀನಿ, ಧ್ವನಿ ಎಲ್ಲ ಸ್ವಲ್ಪ ಕಗ್ಗ ಥರ ಬರ್ತಾ ಇದೆ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಅಂದ್ರೆ ಏನೋ ಒಂದು 2-3 ದಿನ ಅಡ್ಜಸ್ಟ್ ಮಾಡ್ಕೊಳ್ರಿ. ಕಾಡದೇವ್ರ ಕಾಟಾಚಾರಕ್ಕೆ ನಾನು ಕರೆಯಾಕತ್ತೀರಿ ಅನ್ನೋದು ಗೊತ್ತೈತಿ. ನಾಟಕ ಆಡಬೇಡ, ಸುಮ್ಮನೆ ಇರು. ಈ ಮನ್ಯಾಗ ನಾನು ಬೇಕಾಬಿಟ್ಟಿ ಬಿದ್ದೇನಿ. ನಾ ಅಂದ್ರೆ ಮರ್ಯಾದಿನ ಇಲ್ಲಲ್ಲ. ನೋಡು ರಾಧಾ, ನೀ ಮನಸ್ಸಿನಾಗ ಏನೋ ಒಂದು ಇಟ್ಕೊಂಡು ಅದು ಏನಂತ ನೀನು ನನಗೆ ಹೇಳಿದೆ ಅಂದ್ರೆ ಅಲ್ಲ ಅರ್ಥ ಆಗೋದು. ಸುಮ್ಮನೆ ಮನಸ್ಸಿನಾಗ ಏನಾರು ಇಟ್ಕೊಂಡು ನನ್ನ ಬಗ್ಗೆ ದ್ವೇಷ ಸಾಧಿಸ್ಬೇಡಲೆ ಪ್ಲೀಸ್. ಈಗ ನನ್ನ ಹೆಣ್ಮಗಳಾಗಿ ನೀನು, ಇಷ್ಟು ದಿನ ನನ್ನ ಕ್ಲೋಸ್ ಫ್ರೆಂಡ್ ನೀನು, ಆದ್ರೆ ಈಗೂ ನನ್ನ ಕ್ಲೋಸ್ ಫ್ರೆಂಡ್. ಪ್ಲೀಸ್ಲೇ ಏನು ಅನ್ನೋದು ಹೇಳ ಮನಸ್ಸಿನಾಗ ಇದ್ದಿದ್ದು. ನಾನು ಬೇರೆ ನನ್ನ ಬಾಯಿಲೆ ಹೇಳ್ಬೇಕಾ ನೀ ಏನು ಮಾಡಕತ್ತಿ ಅಂತಿ? ನೀ ಏನು ಮಾಡಕತ್ತಿ? ನೀನು ಹೆಂಗಾಗಿ ಮೊದಲೇಕಿನ ವಿದ್ಯಾಂತರ ಅದೇನು? ಈಗ ಎಷ್ಟು ಬದಲಾಗಿ ಅದನ್ನು ನೀನು ವಿಚಾರ ಮಾಡ್ಕೊ. ಒಬ್ಬಕ್ಕೆ ಖಾಲಿ ಕುಂತಿರ್ತಿಯಲ್ಲ, ನೀನೇನು ಅನ್ನೋದು ನೀನು ಅರ್ಥ ಮಾಡ್ಕೊ. ನಾ ಯಾಕೆ ನನ್ನ ಬಾಯಿಲೆಯಿಂದ ಹೇಳಿ? ಸ್ವಲ್ಪ ನಾಟಕ ಆಡೋದು ಕಡಿಮೆ ಮಾಡು. ಇಷ್ಟೊಂದು ಅಹಂಕಾರನೂ ಒಳ್ಳೇದಲ್ಲ, ನೌಕರಿ ಮಾಡ್ತೀನಿ ಅಂತೇಳಿ. ಏ ಕೋತಿ, ಎಲ್ಲರ ಗತಿ ನೀನು ಹೆಣ್ಮಕ್ಳು ಅಣ್ಣನ ಹೆಂಡ್ರಿಗೆ ಕಾಟ ಕೊಡ್ತಿರ್ತಾರ ಮಾತಾಡ್ತಿರ್ತಾರಲ್ಲ, ಹಂಗಾದೆ ನೀನು ಹಿಂಗ್ಯಾಕೆ ಮಾತಾಡ್ತಿ? ಓಹೋ, ಸಾಹೇಬ್ರಿಗೆ ಹೆಂಡತಿ ಬಗ್ಗೆ ಮಾತಾಡಿದ್ನಲ್ಲ ಅದಕ್ಕೆ ಸಿಟ್ಟು ಬಂತನು. ಅಯ್ಯೋ ತಪ್ಪ ಇನ್ನೊಮ್ಮೆ ಈ ಮೇಡಮ್ ಅವ್ರಿಗೆ ಅನ್ನಂಗಿಲ್ಲಪ್ಪ. ತಪ್ಪ ಕೈ ಮುಗಿತೀನಿ, ತಪ್ಪಾತ. ಇನ್ನೊಮ್ಮೆ ಶಾಂತಂ ಪಾಪಂ, ಇನ್ನೊಮ್ಮೆ ನಿನ್ನ ಹೆಂಡತಿಗೆ ಏನು ಅನ್ನಂಗಿಲ್ಲಪ್ಪ. ರಾಧಾ, ರಾಧಾ ನಿಂತ್ಕೊಳ. ರಾಧಾ ಹಿಂಗ್ಯಾಕೆ ಮಾತಾಡಿ ಹೋದ್ಲು? ನಾನು ನಿನಗೆ ಮೊದಲೇ ಹೇಳಿದೆ, ಸುಮ್ಮನೆ ಇಬ್ರು ಗಂಡ ಹೆಂಡ್ತಿ ಹೊಂಟೀವಿ ಪಿಕ್ಚರ್ಗೆ ಹೋಗೋ ನಡಿ ಅಂದ್ರೆ ಆಕೆಗೆ ಕರೆದು ಇದೆಲ್ಲ ಅನಿಸ್ಕೊಳೋದು ಬೇಕಿತ್ತ ನಿನಗೆ? ಎದಕ್ಕೆ ಬೇಕು? ಆಕೆ ಮನಸ್ಸು ಸರಳಿಲ್ಲ, ಸುಮ್ಮ ಕೈ ಬಿಟ್ಟು ಬಿಡ್ಬೇಕಿತ್ತು. ಅದು ಬಿಟ್ಟು ಆಕಿನ ಕರೋದು ಆಕೆ ಕೈಲಿ ಇಷ್ಟೆಲ್ಲ ಮಾತಾಡ್ಸ್ಕೊಳೋದು ಬೇಕನ್ಲಿ ನಿನಗೆ? ಆದರೂ ಮಾಮ ಮೊದಲ ಹಂಗತಿ ಇರಲಿಲ್ಲ. ಈಗ ನಮ್ಮ ಮದುವೆ ಆಗಿಂದ ಭಾಳ ಬದಲಾಗ್ಯಾಳ ಆಕಿ. ಯಾಕೆ ಹಿಂಗ್ಯಾಕೆ ಮಾಡಕತ್ತಾಳಂತ ಗೊತ್ತಾಗವಲ್ದು. ನೀ ತಲೆ ಕೆಡಿಸ್ಕೊಬೇಡ. ನಾ ಅಷ್ಟಾಗಲೇ ಅಂದೆ ನಮ್ಮಪ್ಪ ನಮ್ಮವ್ಗೆ ಆಕೆ ಲಗ್ನ ಆಗಿಂದ ಆಕಿನಿ ಅಂತೇಳಿ ಅಂದೆ. ಅಂದ್ರೂ ಅವರು ಕೇಳಲಿಲ್ಲ ನನ್ನ ಮಾತು. ಗಂಡು ಹುಡುಕ್ತಾರೆ, ಈಕಿಗೆ ಗಂಡು ಸಿಗವಲ್ರ ಅಂದ್ರೇನೋ ಆಕಿಗೆ ಇಷ್ಟಪಟ್ಟಿದ್ದು ನಮಗೆ ಇಷ್ಟ ಆಗಲ್ಲ, ನಮಗೆ ಇಷ್ಟ ಆಗಿದ್ದು ಆಕಿಗೆ ಇಷ್ಟ ಆಗವಲ್ದು. ಹಿಂಗತಿ ನಡೆದತಿ. ಅದು ಸಹಜ ಅಲ್ಲ. ನೀನು ಆಕಿ ಕ್ಲಾಸ್ಮೇಟು ಫ್ರೆಂಡ್ಸು. ಈಗ ಆಟೋಮೆಟಿಕ್ಕಾಗಿ ನಾನು ನೀನು ಒಟ್ಟಿಗೆ ನಕ್ಕೊಂತ ಆಡ್ಕೊತ ಇದ್ದಾಗ ಆಕಿ ಮನಸ್ಸು ಒಂದು ಸ್ವಲ್ಪ ಹೊಯ್ದಾಟ ಚಾಲೂ ಮಾಡೋದು ಸಹಜ ಹೌದಿಲ್ಲ? ನಾನು ಆಕೆಗೆ ಆ ಥರ ಏನು ನೋವು ಆಗೋಂಗೆ ಮಾಡಂಗಿಲ್ಲ. ಆದರೂ ಹಿಂಗ್ಯಾಕೆ ಮಾಡ್ತಾಳಾಕಿ? ನಂಗೆ ಭಾಳ ಬೇಜಾರಾಗೈತಿ. ಅದು ಮನಸ್ಸಿನ ಹೊಯ್ದಾಟ ಹಾಕಿದ್ದು, ಬೇರೆ ಏನೂ ಅಲ್ಲ. ಆಕೆಗೆ ಒಂಥರ ನಮ್ಮ ಮನೆ ಹೆಣ್ಮಗಳು ಅಂತೇಳಿ ಆಕೆಗೆ ಏನೋ ಒಂಥರ ಆಕೆಗೆ ಫೀಲ್ ಬಂದ್ಬಿಟ್ಟತಿ. ಅದಕ್ಕೆ ಹಂಗತಿ ಮಾಡ್ತಾಳೆ. ಮುಂದೆ ತಾಣ ಸರಿ ಹೋಗ್ಕಳ. ನೀ ಬೇಸರ ಮಾಡ್ಕೊಬೇಡ, ನಡಿ ಹೋಗುಣ ನಾವು ಪಿಕ್ಚರ್ಗೆ. ನಾವಲ್ಲೇ ವಿದ್ಯೆ ಪ್ಯಾಜ್ಜಿ ನಡಿ ಹೋಗುಣ. ಅದಕ್ಕೆ ನೀನು ಪ್ಯಾಜ್ಜಿ ಗುದ್ದಿ ಅನ್ನೋದು. ನಡಿ ಹೋಗುಣ, ನಡಿ. ತಲೆ ಕೆಡಿಸ್ಕೊಬಾರ್ದು ಇಂಥದಕ್ಕೆಲ್ಲ.